ಎಷ್ಟು ವಿಸಿಲ್ ಆಗಬೇಕು ಸರ್? ಎರಡೇ. ಎಲ್ಲ ರೀತಿಯ ಸೊಪ್ಪುಗಳನ್ನು ದಂಟು, ಚಿಲ್ಕರ್ವೆ, ಮೆಂತೆ, ಸಬ್ಬಸಿಗೆ, ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ಸೊ ಇಷ್ಟೇ, ಜಾಸ್ತಿ ಕೂಡ ಬೇಯಿಸ್ಕೋಬಾರ್ದು ಸೊಪ್ಪುಗಳೆಲ್ಲ. ಬೇಯಿಸ್ಕೊಂಡಿರೋಂಥ ಸೊಪ್ಪು, ಈರುಳ್ಳಿ ಒಂದು ಸ್ವಲ್ಪ ರೋಸ್ಟ್ ಆಗಬೇಕಾ ಭಟ್ರೆ? ಹೌದು ಸರ್. ಮಸೊಪ್ಪಿಗೆ ಈ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕೋದು ನನಗೆ ಗೊತ್ತಿರಲಿಲ್ಲ ಭಟ್ರೆ. ಅನ್ನ, ಚಪಾತಿ, ಈವನ್ ಇಡ್ಲಿ ಜೊತೆಗೂ ತಿನ್ನೋಕ್ಕೂ ಭಾಳ ಚೆನ್ನಾಗಿರುತ್ತೆ ಸರ್. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವಿವತ್ತು ನಮ್ಮ ರಾಜಧಾನಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಬಿಡದಿ ತಟ್ಟೆ ಇಡ್ಲಿ ಹೋಟ್ಲಿಗೆ ಬಂದಿದ್ದೀವಿ. ಕಾರಣ, ಇವರು ಮಸ್ಸಪ್ಪನ್ನು ನಿಜಕ್ಕೂ ಅತ್ಯದ್ಭುತವಾಗಿ ಮಾಡ್ತಾರೆ. ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಒಳಗಡೆ ಹೋಗಿಬಿಟ್ಟು ಸೊಪ್ಪಿನಿಂದ ಭರಿತವಾದಂತಹ ಆರೋಗ್ಯಕರವಾದಂತಹ ಮಸ್ಸಪ್ಪನ್ನು ಇವರು ಯಾವ ರೀತಿ ತಯಾರಿಸ್ತಾರೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡೋಣ. ಬೇಳೆನ ಬೇಯಿಸ್ಕೊಳ್ತಾ ಇದ್ದೀರಾ? ಹಾಂ. ಏನು ಬೇಳೆ? ತೊಗರಿಬೇಳೆ. ತೊಗರಿಬೇಳೆ ಎಷ್ಟು? 1.5 kg. 1.5 kg. ಇದಕ್ಕೆ ಎಣ್ಣೆ ಹಾಕೋಬೇಕಾ ಈಗ? ಹೌದು, ಸ್ವಲ್ಪ ಒಂದು 50 ml ಅಷ್ಟೇ. ಒಂದು 50 ml ನಷ್ಟು ಎಣ್ಣೆ. ಹೌದು, ರಿಫೈನ್ಡ್ ಆಯಿಲ್. ಹೌದು ಸರ್. ಇದರಲ್ಲಿ ಒಂದು ಪಾತ್ರೆ ನೀರು ಹಾಕೊಳ್ತೀನಿ. ಒಂದು ಪಾತ್ರೆನ? ಅಂದರೆ ಬೇಳೆ ಲೆಕ್ಕಕ್ಕೆ, ಕಪ್ ಲೆಕ್ಕಕ್ಕೆ ಏನಾದರೂ ಹೇಳೋದಾದರೆ 1ಕ್ಕೆ 2 ನೀರಾ? ಇಲ್ಲ, 1ಕ್ಕೆ 3 ನೀರು. 1ಕ್ಕೆ 3 ನೀರು. 3 ನೀರು. ಓಕೆ. ಅರಿಶಿನ ಪುಡಿ ಒಂದು ಅರ್ಧ ಚಮಚೆ, ಮತ್ತು ಸ್ವಲ್ಪ ನೀರು. ಓಕೆ. ಬೇಯಕ್ಕೆ ಇಟ್ಬಿಡಿ. ಲೋ ಫ್ಲೇಮಲ್ಲಿ ಬೇಯಕ್ಕೆ ಇಡ್ತೀರಾ? ಹೌದು ಸರ್. ಎಷ್ಟು ವಿಸಿಲ್ ಆಗಬೇಕು ಸರ್? ಎರಡೇ. 2 ವಿಸಿಲ್? ಹೌದು ಸರ್. ಓಕೆ. ಸೊ ಇಲ್ಲಿ ಸೊಪ್ಪು, ಎಲ್ಲ ರೀತಿಯ ಸೊಪ್ಪುಗಳನ್ನು, ದಂಟು, ಚಿಲ್ಕರ್ವೆ, ಮೆಂತೆ, ಸಬ್ಬಸಿಗೆ, ಹೀಗೆ ಎಲ್ಲ ಸೊಪ್ಪುಗಳನ್ನು ಒಂದೊಂದು ಕಟ್ಟುಗಳ ತಗೊಂಡು 6 ಕಟ್ ಸೊಪ್ಪನ್ನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಸಣ್ಣದಾಗಿ. ಸೊ ವೀಕ್ಷಕರೇ, ಮುಂದೆ ಹೆಚ್ಕೊಂಡಿರುವಂತಹ ಸೊಪ್ಪುಗಳನ್ನು 2 ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದಾರೆ. ಸೊ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ಳೋದು ತುಂಬಾ ಮುಖ್ಯ. ಏಕೆಂತಂದರೆ ಸಾಮಾನ್ಯವಾಗಿ ಅದರಲ್ಲಿ ಮಣ್ಣಿನಂಶ ಮತ್ತು ಬೇರೆ ಕಲ್ಮಶ ಇರುವಂತಹ ಸಾಧ್ಯತೆ ಇರುತ್ತೆ. ನೋಡಿ, ಚೆನ್ನಾಗಿ 2 ಬಾರಿ ತೊಳೆದು ನೀರನ್ನು ಬಸ್ಕೊಳ್ತಾ ಇದ್ದಾರೆ. ಎಲ್ಲ ರೀತಿಯ ಸೊಪ್ಪುಗಳ ಬಳಕೆ ಆಗ್ತಾ ಇರೋದ್ರಿಂದ ತುಂಬಾ ಆರೋಗ್ಯಕರವಾದಂತಹ ಒಂದು ಸಾಂಬಾರಿದು. ಅದರಲ್ಲೂ ಮುದ್ದೆ ಜೊತೆಗೆ ಇದ್ಬಿಟ್ರಂತೂ ಅದ್ಭುತ ಕಾಂಬಿನೇಷನ್ನು. ಭಟ್ರೆ, ಈಗ ಮುಂದೆ ಮೆಣಸು ಬೇಯಕ್ಕೆ ಇಟ್ಕೊಳ್ತಾ ಇದ್ದೀರಾ? ಹೌದು ಸರ್. ಓಕೆ. ಅದಕ್ಕೆ ಮೆಣಸು ಹಾಕ್ಕೊಳ್ತಾ ಇದ್ದೀರಾ? ಹೌದು ಸರ್, ಮೆಣಸು ಹಾಕೊಳ್ತಾ ಇದ್ದೀನಿ. ಓಹೋ, ಮೆಣಸು ಹಾಕೊಳ್ಳೋದ್ರಿಂದ ಸ್ವಲ್ಪ ಖಾರದ ಅಂಶ ಇಲ್ಲೇ ಆ್ಯಡ್ ಆಗುತ್ತೆ. ಇದಕ್ಕೆ ಬೇರೆ ಏನಿಲ್ಲ, ಮೆಣಸಿನ್ಕಾಯಿ ಆ ಥರ. ಇದಕ್ಕೆ ನೀರು ಎಷ್ಟು ಹಾಕೊಂಡಿದ್ದೀರಾ ಭಟ್ರೆ? 1 ಬಕೆಟ್ ಅಷ್ಟು ನೀರು ಹಾಕೊಂಡಿದ್ದೀವಿ. 1 ಬಕೆಟ್ನಷ್ಟು. ಸೊಪ್ಪು ಸ್ವಲ್ಪ ಮುಕ್ಕಾಲು ಭಾಗ, ಸೊಪ್ಪು ಎಷ್ಟು ಬರುತ್ತೆ ಅದ್ರ ಮುಕ್ಕಾಲು ಭಾಗ ಅಷ್ಟು ನೀರು ಹಾಕೊಂಡಿದ್ದೀವಿ. ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಒಂದು 2 ಹಿಡಿಯಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಓಕೆ. ಹೋಣ. ಸೊ ಸೊಪ್ಪನ್ನು ಬೇಯಕ್ಕೆ ಇಟ್ಕೊಳ್ಳೋವಾಗಲೇ ಇದಕ್ಕೆಲ್ಲ ಪದಾರ್ಥಗಳನ್ನು ಹಾಕೋಬೇಕು? ಹೌದು ಸರ್, ಹೌದು. ಮುಂದೆ ನಾಟಿ ಬೆಳ್ಳುಳ್ಳಿ. ಹಾಂ, ನಾಟಿ ಬೆಳ್ಳುಳ್ಳಿಯನ್ನು ಜಸ್ಟ್ ಮೇಲ್ಭಾಗದ ಸಿಪ್ಪೆಯನ್ನಷ್ಟೇ ಬಿಡಿಸಿಟ್ಕೊಂಡಿದ್ದಾರೆ. ಹಾಂ. ಇದನ್ನೆಷ್ಟು ಹಾಕೊಳ್ತೀರಾ? 1.5 ಹಿಡಿ ಸರ್. 1.5 ಹಿಡಿ. ಈ ಸೊಪ್ಪು ಸಾರಿನ ರುಚಿಯನ್ನು ಹೆಚ್ಚಿಸೋದ್ರಲ್ಲಿ ಈ ಬೆಳ್ಳುಳ್ಳಿ ಕೂಡ ತುಂಬಾ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಹೌದು ಸರ್, ಹೌದು ಸರ್. ಸ್ವಲ್ಪ ಕರಿಬೇವು. ಓಕೆ. ತೆಗೀರಿ ಒಡೆ ತೆಗೀರಿ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡ್ರು. ಮುಂದೆ ಮೆಣಸಿನ್ಕಾಯಿ 1 ಹಿಡಿ. ಖಾರಕ್ಕೆ ಅನುಗುಣವಾಗಿ ನೀವಿಲ್ಲಿ 2 ಹಿಡಿಯಷ್ಟು ಹಾಕೊಂಡ್ರಿ. 2 ರಿಂದ 2.25 ಹಿಡಿಯಷ್ಟು ಹಸಿ ಮೆಣಸಿನ್ಕಾಯನ್ನು. ಸೊ ಮೆಣಸಿನ್ಕಾಯನ್ನು ಮೊದಲೇ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದಾರೆ, ತುಂಬನ್ನು ಬಿಡಿಸ್ಕೊಂಡಿದ್ದಾರೆ. 1.5 ಇಂಚಿನಷ್ಟು ಚಕ್ಕೆ, ಲವಂಗ ಒಂದು 10 ರಿಂದ 15. ಓಕೆ. ಸೊ ಈಗ ಗ್ಯಾಸನ್ನು ಆನ್ ಮಾಡ್ಕೊಂಡ್ರಿ ಅಲ್ವಾ ಭಟ್ರೆ? ಹೌದು. ಹೈ ಫ್ಲೇಮಿಗೆ ಇಟ್ಕೊಂಡಿದ್ದೀರಾ? ಹೌದು ಸರ್. ಓಕೆ. ಹಸಿ ಶುಂಠಿ? ಹೌದು. ಎಷ್ಟು? ಒಂದು 2 ಇಂಚಿನಷ್ಟು? 2 ಇಂಚ್ ಅಷ್ಟು. ಮುಂದೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಇವರಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇರೋದು. 1 ಹಿಡಿಯಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರು. ಸೊ ಭಟ್ರೆ, ಇದು ಎಷ್ಟು ಕಾಲ ಬೇಯಬೇಕು ಇದೆಲ್ಲ ಮಿಶ್ರಣ? ಸರ್, ಒಂದು 15 ನಿಮಿಷ. 15 ನಿಮಿಷ.
ಒಂದು ಕುದಿ ಬರೆಯೋ ತನಕ ನಾವು ಬೇಯಲೇಬೇಕು. ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀರಾ? ಹೌದು ಸರ್. ಸೊಪ್ಪಿನೊಂದಿಗೆ ಎಲ್ಲ ಸಾಮಗ್ರಿಗಳು ಬೆರೆತು ಬೇಯಬೇಕು. ಹೌದು, ಆವಾಗಲೇ ರುಚಿಸೋದು. ಓಕೆ ಭಟ್ರೆ, ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಯ್ತು ನೀರು. ಹೌದು. ಸೊ ಈ ಥರ ಕುದಿಯೋಕ್ಕೆ ಶುರು ಆದಮೇಲೆ ಇನ್ನೂ ಎಷ್ಟೊತ್ತು ಬೇಯಬೇಕಿದು? ಇದು ಇನ್ನೊಂದು 5 ನಿಮಿಷ ಸರ್, ಅಷ್ಟೇ. ಒಂದು 5 ನಿಮಿಷ ಅಷ್ಟೇ. ಸೊ ಮೊದಲನೇ ಕುದಿ ಬಂದಾದ್ಮೇಲೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸರ್. ಓಕೆ. ಸೊ ಭಟ್ರೆ, ಈಗ ಕುದಿಯೋದಕ್ಕೆ ಶುರುವಾಗಿ ಒಂದು 5 ನಿಮಿಷ ಆಯಿತು ನೀವು ಹೇಳಿದಾಗೆ. ಹೌದು. ಈಗ ಮುಂದೆ ಗ್ಯಾಸ್ ಆಫ್ ಮಾಡ್ಕೊಳ್ತೀರಾ? ಹೌದು, ಆಫ್ ಮಾಡಾಯ್ತು, ಬತ್ಬಿಡ್ತೀವಿ. ಓಕೆ. ಓಕೆ, ಈಗ ಸೊಪ್ಪನ್ನು ಬಸಿತಾ ಇದ್ದೀರಾ? ಹೌದು ಸರ್. ಓಕೆ. ಬಸ್ತಿರೋಂಥ ಕಟ್ಟನ್ನು ಕೂಡ ಬಳಸ್ತೀರಲ್ವಾ? ಹೌದು ಸರ್. ಓಕೆ. ಸೊ ಇಷ್ಟೇ, ಜಾಸ್ತಿ ಕೂಡ ಬೇಯಿಸ್ಕೋಬಾರ್ದು ಸೊಪ್ಪುಗಳೆಲ್ಲ. ಇಲ್ಲ ಸರ್, ರುಬ್ತೀವಲ್ಲ. ಓಕೆ ಭಟ್ರೆ, ಇದು ರುಬ್ಕೊಳ್ಳೋಕ್ಕೂ ಮೊದಲು ಒಂದು ಸ್ವಲ್ಪ ಬಿಸಿ ಆರಬೇಕಲ್ವಾ? ಹೌದು ಸರ್, ಆರಬೇಕು. ಒಗ್ಗರಣೆಗೆ ಒಂದು 3/4 ಲೀಟರ್ನಷ್ಟು ಎಣ್ಣೆ ಹಾಕೋತೀವಿ. ಸನ್ಫ್ಲವರ್ ಆಯಿಲ್ನ ಹಾಕೊಳ್ತಾ ಇದ್ದೀವಿ. ಹೌದು ಸರ್. ಇದಕ್ಕೆ 1 kg ಸಾಸಿವೆ ಸರ್. 1 kg ಎಷ್ಟು ಸಾಸಿವೆ ಸರ್. ಹಿಂಗೆ ಹಾಕೊಳ್ತಾ ಇದ್ದೀರಾ? ಹೌದು ಸರ್. 1 ಚಮಚ ಎಷ್ಟು? 1 ಚಮಚ ಸರ್. ನೋಡಿ, ಇವಾಗ ಚಟಾಪಟ ಅಂತ ಇದೆ. ಹೌದು. ಉರಿನ ಈಗ ಪೂರ್ಣವಾಗಿ ಕಡಿಮೆ ಮಾಡ್ಕೊಂಡ್ಬಿಟ್ರಿ. ಹೌದು ಸರ್. ಜೀರಿಗೆ ಹಾಕೊಂಡ್ರೆ? ಹೌದು ಸರ್. ಓಕೆ. ಎಷ್ಟು, ಒಂದು ಹಿಡಿ ಅಷ್ಟ? ಹಾಂ, 1 ಹಿಡಿ ಅಷ್ಟು. ಈಗ ಕರಿಬೇವು ಮತ್ತು ಒಣಮೆಣಸು. ಓಕೆ. ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಕರಿಬೇವು ಒಣಮೆಣಸು ಎರಡೂ ಇದೆ ಅದರಲ್ಲಿ? ಇದೆ ಸರ್. ಎಷ್ಟೆಷ್ಟಿದೆ ಕರಿಬೇವು? ಎಷ್ಟಿದೆ ಕರಿಬೇವು? ಮಾಮೂಲಿ ಒಂದು ಅರ್ಧ kg ಅಷ್ಟಿದೆ. ಓಕೆ. ಜೊತೆಗೆ ಬ್ಯಾಡಗಿ ಮೆಣಸು ಇದೆ? ಬ್ಯಾಡಿಗೆ ಇದೆ, ಗುಂಟೂರು ಇದೆ. ಸೊ 2 ಮೆಣಸಿನ್ಕಾಯಿ ಸೇರಿ ಎಷ್ಟಿದೆ ಅಂದಾಜು? ಅದು ಒಂದು 200 ಗ್ರಾಮ್ ಇದೆ. 200 ಗ್ರಾಮ್ನ ಆಫ್ ಮಾಡ್ಕೊಂಡು ಹಾಕೊಂಡ್ರಿ ಅಲ್ವಾ? ಹೌದು ಸರ್. ಇದನ್ನ ಪ್ರತಿನಿತ್ಯ ಸಾಂಬಾರು ಮಾಡ್ಕೊಳ್ಳುವಾಗ ಸ್ವಲ್ಪ ಹಾಕೊಳ್ತೀವಿ? ಹೌದು ಸರ್. ಸೊ 2.5 ಕಾಯಿ ಹಾಕೊಳ್ತೀವಿ ರುಬ್ಕೊಳ್ಳೋದಕ್ಕೆ? ಹೌದು ಸರ್. ಓಕೆ. ಓಕೆ, ಈಗ ಬೇಯಿಸ್ಕೊಂಡಿರುವಂಥ ಸೊಪ್ಪು ಎಲ್ಲ ಆರಿದೆ. ಹೌದು. ಸೊ ಅದನ್ನ ಹಾಕೊಳ್ತಾ ಗ್ರೈಂಡರ್ಗೆ ಹಾಕೊಳ್ತಾ ಇದ್ದೀರಾ? ಇದು ಪೂರ್ತಿ ನುಣ್ಣಗಾಗ್ಬೇಕಾ ಭಟ್ರೆ? ಹೌದು ಸರ್. ಸ್ವಲ್ಪ ನೀರು ಹಾಕ್ತಾ ಬರ್ತೀರಾ ಲೈಟಾಗಿ? ಹೌದು ಸರ್. ಸೊ ಇವಾಗ ಪೂರ್ತಿ ನುಣ್ಣಗಾಗಿದೆ, ಹಾಗಾಗಿ ಗ್ರೈಂಡರನ್ನು ಆಫ್ ಮಾಡ್ಕೊಂಡಿದ್ದಾರೆ. ರುಬ್ಕೊಂಡಿರುವಂತಹ ಸೊಪ್ಪಿನ ಮಿಶ್ರಣವನ್ನು ಪಾತ್ರಕ್ಕೆ ತಗೊಳ್ತಾ ಇದ್ದಾರೆ. ಈಗ ಮಸ್ಸೊಪ್ಪಿಗೆ ಒಗ್ಗರಣೆಯನ್ನು ಹಾಕೊಳ್ಳುವಂಥ ಪ್ರಕ್ರಿಯೆ ಇವಾಗ ಶುರು ಆಗ್ತಿದೆ ವೀಕ್ಷಕರೇ. ಆಯಿಲ್ ಹಾಕ್ತಾ ಇದ್ದೀವಿ. ಆಯಿಲ್ ಹಾಕೊಳ್ತಾ ಇದ್ದೀರಾ? ಅರ್ಧ ಲೀಟರ್ ಅಷ್ಟು ಹಾಕೊಳ್ತಾ. ಅರ್ಧ ಲೀಟರ್ನಷ್ಟು ಫ್ರೀಡಮ್ ಸನ್ಫ್ಲವರ್ ಆಯಿಲ್. ಹೌದು ಸರ್. ಮುಂದೆ ಇದಕ್ಕೆ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಸರ್. ಓಕೆ. ಕರಿಬೇವನ್ನು ಶುಚಿಗೊಳಿಸ್ಕೊಂಡು ಎತ್ತಿಟ್ಕೊಂಡಿದ್ದಾರೆ. ಹೆಚ್ಚಿರುವಂತಹ ಬೆಳ್ಳುಳ್ಳಿ ಅಲ್ವಾ ಇದು? ಹೌದು ಸರ್. 1 ಹಿಡಿ ಅಷ್ಟು? ಹೌದು ಸರ್. ಎಸ್ ಸರ್. ಸರ್, ಈರುಳ್ಳಿ. ಸೊ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀರಾ? ಹೌದು ಸರ್. ಎಷ್ಟು ಕೆಜಿ ಇದೆ ಸರ್ ಇದು? ಇದು 1.5 kg ಇದೆ. 1.5 kg ಈರುಳ್ಳಿ. ಒಂದು ಸ್ವಲ್ಪ ರೋಸ್ಟ್ ಆಗಬೇಕಾ ಭಟ್ರೆ? ಹೌದು ಸರ್. ಕರಿಬೇವು, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿಯ ಘಮ ಅದ್ಭುತವಾಗಿದೆ. ಸೊ ಇದು ಮಂಡ್ಯ ಶೈಲಿಯ ಮಸ್ಸೊಪ್ಪು ಅಲ್ವಾ ಭಟ್ರೆ ಇದು? ಹೌದು ಸರ್, ಮಸ್ಸೊಪ್ಪು. ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕೊಳ್ತಾ ಇದ್ದೀವಿ. ಆಲೂಗಡ್ಡೆ ಮತ್ತು ಬದನೆಕಾಯಿ ಎಷ್ಟೆಷ್ಟಿದೆ ಭಟ್ರೆ? ಅದು 2.5 kg ಇದೆ, 2 kg ಇದೆ. ಓಕೆ. 2.5 kg ಅಷ್ಟು ಬದನೆಕಾಯಿ ಇದೆ, ಒಂದು 2 kg ಅಷ್ಟು ಆಲೂಗಡ್ಡೆ ಇದೆ. ಎರಡನ್ನೂ ಸ್ವಲ್ಪ ದೊಡ್ಡ ಹೋಳುಗಳಾಗಿ ಹೆಚ್ಕೊಂಡಿದ್ದಾರೆ, ಚೆನ್ನಾಗಿ ತೊಳ್ಕೊಂಡು. ನನಗೆ ಮಸ್ಸೊಪ್ಪಿಗೆ ಈ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕೋದು ನನಗೆ ಗೊತ್ತಿರಲಿಲ್ಲ ಭಟ್ರೆ. ಹೌದಾ? ಇಲ್ಲ, ಹಾಕ್ತಾರೆ ಸರ್. ಹಾಕ್ತಾರಲ್ವಾ? ಹೌದು, ಹಾಕ್ತಾರೆ. ಒಳ್ಳೆ ರುಚಿ ಕೊಡುತ್ತಾ? ರುಚಿ ಇರುತ್ತೆ. ಮುಂದೆ ಆಲೂಗಡ್ಡೆ ಹಾಗೆ ಬದನೆಕಾಯಿ ಒಂದು ಸ್ವಲ್ಪ ಫ್ರೈ ಆಗ್ತಾ ಇವೆ. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಳ್ತೀರಾ? ಸ್ವಲ್ಪ ಬೇಯೋದಕ್ಕೆ ಅಂತ ತರಕಾರಿ? ಹೌದು ಸರ್. ಅರ್ಧ ಸ್ಪೂನ್ ಅರಿಶಿನ ಹಾಕೊಳ್ತೀನಿ. ಅರಿಶಿನ ಪುಡಿ ಅರ್ಧ ಚಮಚೆ. ಆಲೂಗಡ್ಡೆನ ಸಿಪ್ಪೆ ಸಮೇತ ಹೆಚ್ಕೊಂಡಿದ್ದೀರಲ್ಲ? ಹೌದು ಸರ್. ಹೌದು ಸರ್. ಸಿಪ್ಪೆ ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಇಲ್ಲ. ಓಕೆ. ಸ್ಕಿಪ್ ಮಾಡ್ಬೋದು. ಸೊ ಬದನೆಕಾಯಿನೂ ಇಲ್ಲಿ ತುಂಬ ಸಮೇತನೇ ಹಾಕೊಂಡಿದ್ದೀರಾ? ಹೌದು ಸರ್. ಆ ತುಂಬನ್ನು ಹಿಡ್ಕೊಂಡು ತಿನ್ನೋವಾಗ ಚೆನ್ನಾಗಿರ್ಬೇಕು. ಕಡ್ಕೊಳಕ್ಕೆ ಅಂದರೆ ತುಂಬನ್ನು ಹಿಡ್ಕೊಂಡು ಹೋಳನ್ನು ಕಡ್ಕೊಳಕ್ಕೆ ಅನುಕೂಲ ಆಗುತ್ತದೆ ಅಂತ ಆಗುತ್ತೆ ಸರ್. ಈ ಹಂತದಲ್ಲಿ ನಾನು ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಎಸ್ ಸರ್. ಟೊಮೆಟೊ ಎಷ್ಟು kg ಇದೆ ಟೊಮೊಟೊ 1 kg ಇದೆ. 1 kg. ಅದನ್ನು ಕೂಡ ಮಧ್ಯಮ ಗಾತ್ರಕ್ಕೆ ಹೆಚ್ಕೊಂಡಿದ್ದಾರೆ.
ಹೆಚ್ಕೊಳ್ಳೋಕ್ಕೂ ಮುನ್ನ ಅದನ್ನು ಕೂಡ ಶುಚಿಯಾಗಿ ತೊಳ್ಕೊಂಡಿರುವಂಥದ್ದು. ಸೊ ಇದರಲ್ಲಿ ತರಕಾರಿ ಅಂಶ ಇದೆ, ಸೊಪ್ಪಿನ ಅಂಶ ಇದೆ, ಹಾಗಾಗಿ ತುಂಬಾ ಆರೋಗ್ಯಕರವಾದಂಥ ಮಸ್ಸೊಪ್ಪಿದು. ಬೇಯಿಸಿ ಬಸ್ತಿರುವಂಥ ಕಟ್ಟಿತ್ತಲ್ಲ ಅದನ್ನು ಹಾಕೊಳ್ತೀರಾ. ಸೊ ಅದು ಒಳ್ಳೆ ಫ್ಲೇವರನ್ನು ಆ್ಯಡ್ ಮಾಡುತ್ತೆ, ಏಕೆಂತಂದರೆ ಅದರಲ್ಲಿ ಕುದ್ದಿರುವಂತಹ ಸೊಪ್ಪಿನ ಅಂಶ ಇರುತ್ತೆ. ಹಾಗಾಗಿ ಅದೇ ಕಟ್ಟನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ಸೊ ಕಟ್ಟನ್ನು ನೋಡ್ಕೊಂಡು ಪ್ರಮಾಣ ಹಾಕ್ಕೊಳ್ತೀರಾ? ಹೌದು ಸರ್, ಎಷ್ಟು ಬೇಕೋ ಅಷ್ಟು ಮಾತ್ರ. ಅಷ್ಟೇ, ಇದಕ್ಕೆ ಬೇಳೆ ಎಲ್ಲ ಯೂಸ್ ಆಗುತ್ತಲ್ವಾ, ಹೌದು. ಹಂಗಾಗಿ ಈಗ ನಾವು ನೋಡ್ಬೋದು ಕುದಿ ಬರ್ತಾ ಇರೋದು ಕಂಡು ಬರ್ತಾ ಇದೆ. ತರಕಾರಿಗಳ ಬಣ್ಣ, ಅದರಲ್ಲೂ ವಿಶೇಷವಾಗಿ ಬದನೆಕಾಯಿಯ ಬಣ್ಣ ಈಗ ಬದಲಾಗ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೆಂದಿರುವಂತಹ ತೊಗರೆ ಬೇಳೆ ಇದು. ಸೊಪ್ಪನ್ನು ಹಾಕೊಳ್ತೀರಾ? ಹೌದು ಸರ್. ಎಸ್, ಸೊಪ್ಪು ಬೀಳ್ತಾ ಇದ್ದ ಹಾಗೇನೆ ಅದ್ಭುತವಾದಂತಹ ಬಣ್ಣನೂ ಕಂಡು ಬರ್ತಾ ಇದೆ. 15ರಿಂದ 20 ನಿಮಿಷ ಕುದ್ದು ರೆಡಿ ಆಗುತ್ತೆ ಸರ್. ಓಕೆ, ಮತ್ತೇನು ಪದಾರ್ಥ ಮುಂದೆ ಇಲ್ಲ ಅಲ್ವಾ? ಇದು ಇದೆಯಾ? ಓ, ಕಾದು ನೋಡೋಣ ವೀಕ್ಷಕರೇ ಏನನ್ನು ಹಾಕ್ತಾರೆ ಅಂತ. ಇಷ್ಟೇ ಅಲ್ಲ, ಪಿಕ್ಚರ್ ಅಭಿ ಬಾಕಿ ಹೇ. ಚೆನ್ನಾಗಿ ಕುದಿಲಿ, ಚೆನ್ನಾಗಿ ಬೇಯಲಿ ಅಂತ ಈಗ ಭಟ್ರು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದಾರೆ. ಫ್ಲೇಮ್ ಏನಿದೆ ಭಟ್ರೆ? ಮೀಡಿಯಮ್ ಇದೆ ಸರ್, ಮೊದಲಿಂದನೂ ಮೀಡಿಯಮ್ ಇಟ್ಕೊಂಡಿದ್ದೀವಿ. ಮೀಡಿಯಮ್ಮೇ. ಸೊ ಇವಾಗ ತುಂಬ ಚೆನ್ನಾಗಿ ಕುದೀತಾ ಇದೆ ಭಟ್ರೆ. ಹೌದು ಸರ್. ಕುದ್ದಷ್ಟು ರುಚಿ ಬರುತ್ತಲ್ಲ ಭಟ್ರೆ? ಹೌದು ಸರ್. ಎಸ್, ಒಂದು ಸ್ವಲ್ಪ ಬೆಲ್ಲ ಹಾಕೊಂಡ್ರು. ನಂತರ ಒಗ್ಗರಣೆ. ಈ ಹಂತದಲ್ಲಿ ಮಗದೊಮ್ಮೆ ಕಲ್ಲುಪ್ಪನ್ನು ಹಾಕೊಳ್ತಾರೆ. ಹೌದು ಸರ್. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಹೌದು ಸರ್. ಸೊ ಮೇನ್ ಹಾಕೊಂಡಿದ್ದು ಇವಾಗ, ಮೊದಲು ಹಾಕೊಂಡಿದ್ದು ಬರೀ ತರಕಾರಿ ಬೇಯಲಿ ಅಂತ ಸರ್. ಈ ನೊರೆ ಇದೆಯಲ್ಲ, ಹಾಂ ಸರ್, ಅದು ಹೋಗೋ ಗಂಟನೂ ಇದು ಸಾಂಬಾರು ಆಗಿದೆ ಅಂತ ಅಲ್ಲ ಅರ್ಥ. ಓಕೆ. ನೊರೆ ಸಂಪೂರ್ಣವಾಗಿ ಕಣ್ಮರೆ ಆಗಬೇಕು, ಅವಾಗಲೇ ಇದು ಸಾಂಬಾರು ಆಗಿದೆ ಅಂತ ಅರ್ಥ. ನೊರೆ ಏನು ಕಾಣ್ತಾ ಇದೆಯೋ ಅದು ಬೇಸಿಕಲಿ ಸೊಪ್ಪಿನಲ್ಲಿರುವಂಥ ಒಂದು ಹಸಿ ಅಂಶ ಸರ್. ಅದೆಲ್ಲ ಸರಿಯಾಗಿ ಬೇಯೋವರೆಗೂ ಇದೇ ಥರ ಕುದಿಸ್ಕೊಳ್ತಾ ಇರಬೇಕು ಮೀಡಿಯಂ ಫ್ಲೇಮಲ್ಲಿ. ಬದನೆಕಾಯಿ, ಆಲೂಗಡ್ಡೆ ಏನು ಹಾಕೊಂಡ್ರಲ್ಲ ಭಟ್ರೆ, ಹೌದು, ಅದನ್ನ ಹಾಕ್ದೇನು ಮಸ್ಸಪ್ಪನ್ನ ಮಾಡ್ಬೋದು ಸರ್. ಈ ಥರ ಇದ್ರೆ ಮಧ್ಯೆ ತರಕಾರಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದನ್ನ ಬರೀ ಮುದ್ದೆ ಜೊತೆಗೆ ಮಾತ್ರ ಅಲ್ಲ, ಅನ್ನ, ಚಪಾತಿ, ಈವನ್ ಇಡ್ಲಿ ಜೊತೆಗೂ ತಿನ್ನೋಕ್ಕೂ ಭಾಳ ಚೆನ್ನಾಗಿರುತ್ತೆ ಸರ್. ಸೊ ಈಗ ಕ್ರಮೇಣವಾಗಿ ಆ ಬಿಳಿಯ ನೊರೆಯ ಅಂಶ ಕಡಿಮೆ ಆಗ್ತಾ ಬರ್ತಾ ಇದೆ. ಮಸ್ಸೊಪ್ಪು ಇನ್ನೇನು ಬೆಂದು ಸಿದ್ಧಗೊಂಡಿದೆ. ಈ ಹಂತದಲ್ಲಿ ರುಚಿ ನೋಡ್ಕೋಬೇಕು. ರುಚಿ ನೋಡುವಂತಹ ಜವಾಬ್ದಾರಿಯನ್ನು ಭಟ್ರು ಇವತ್ತು ನನಗೆ ವಹಿಸಿದ್ದಾರೆ. ಬನ್ನಿ, ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡೋಣ. ಬದನೆಕಾಯಿ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಸೊ ಬಿಸಿ ಇರುವಾಗ ಈ ರೀತಿ ಯಾವುದೇ ಅಡುಗೆಯನ್ನು ಟೇಸ್ಟ್ ಮಾಡೋದು ಅದ್ಭುತ. ಬನ್ನಿ, ಇದ್ರ ಘಮ ಬಾಯಲ್ಲಿ ನೀರೂರುವಂತೆ ಮಾಡ್ತಾ ಇದೆ. ಕರೆಕ್ಟಾಗಿದೆ ಭಟ್ರೆ, ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊಪ್ಪಿನ ಸೂಪ್ ಕುಡಿತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಸೊಪ್ಪನ್ನು ಇವರು ಹೇರಳವಾಗಿ ಹಾಕಿದ್ದಾರೆ. ತರಕಾರಿ ಒಟ್ಟಿಗೆ ಬೇಳೆ ಜೊತೆಗೆ ಚೆನ್ನಾಗಿ ಕುದ್ದು ಒಳ್ಳೆ ರುಚಿ ಕೊಡ್ತಾ ಇದೆ. ಈಗ ಇಲ್ಲಿ ರುಚಿ ನೋಡಿದ್ದಾಯಿತು, ಇಲ್ಲಂತೂ ಔಟ್ 10 ಕೊಡ್ಬೋದು. ಬನ್ನಿ, ಈಗ ಇದೇ ಆ ಮಸ್ಸಪ್ಪನ್ನು ನಾವು ಮುದ್ದೆ ಜೊತೆಗೆ ಹಾಗೆ ಸ್ವಲ್ಪ ಅನ್ನದ ಜೊತೆಗೆ ಟೇಸ್ಟ್ ಮಾಡಿ ಆವಾಗ ರುಚಿ ಯಾವ ರೀತಿ ಇರುತ್ತೆ ಅಂತ ಆಮೇಲೆ ನೋಡೋಣ. ಈಗ ನಾವು ನೋಡ್ತಾ ಇರ್ಬೋದು ವೀಕ್ಷಕರೇ, ಸಂಪೂರ್ಣವಾಗಿ ಸಿದ್ಧಗೊಂಡಿದೆ ಮಸ್ಸಪ್ಪು. ನಾವು ನೋಡ್ಬೋದು ಬಿಳಿಯ ನೊರೆ ಅಂಶ ಎಲ್ಲೂ ಇಲ್ಲ ಇದರಲ್ಲಿ. ರೆಡಿ ಆಯ್ತಲ್ಲ ಭಟ್ರೆ ಈಗ? ರೆಡಿ ಆಯಿತು. ಓಕೆ, ಗ್ಯಾಸ್ ಆಫ್ ಮಾಡಿಬಿಡ್ತೀರಾ? ಹೌದು, ಆಫ್ ಮಾಡಿಬಿಡ್ತೀವಿ. ಮಸ್ಸಪ್ಪು ರೆಡಿ. ವೀಕ್ಷಕರೇ ಬನ್ನಿ, ಇಲ್ಲಿ ಮುದ್ದೆಯನ್ನು ಯಾವ ರೀತಿ ಬಡಿಸ್ತಾ ಇದ್ದಾರೆ ಅಂತ ನೋಡೋಣ. ಇವತ್ತಿನ ಸ್ಪೆಷಲ್ ದಿನ ಒಂದೊಂದು ಸಾಂಬಾರು ಇರುತ್ತಲ್ವ ಸರ್? ಇವತ್ತು ಸಾಂಬಾರು ಜೊತೆ ಪಲ್ಯ ಕೂಡ ಇರುತ್ತೆ. ಸೊ ಉಪ್ಸಾರು ಅಂತೂ ಎವ್ರಿ ಡೇ ಇರುತ್ತೆ, ಜೊತೆಗೆ ಒಂದು ಸೊಪ್ಪು ಹಾಗೆ ಕಾಳಿನ ಪಲ್ಯನೂ ಇರುತ್ತೆ. ಇವತ್ತು ಮಸ್ಸಪ್ಪನ್ನು ಮಾಡಿದ್ದಾರೆ. ಒಂದು ದಿವಸ ಮಸ್ಸಪ್ಪು ಇರುತ್ತೆ, ಒಂದು ದಿವಸ ನುಗ್ಗೆಕಾಯಿ ಸಾಂಬಾರು ಇರುತ್ತೆ. ಈ ಥರ ಪ್ರತಿ ದಿವಸ ಸಾಂಬಾರು ಚೇಂಜ್ ಆಗ್ತಾನೆ ಇರುತ್ತೆ. ಜೊತೆಗೆ ರಸಮ್ಮು ಇರುತ್ತೆ.
ಬನ್ನಿ ಈಗ ತಡ ಮಾಡ್ದೇ ಬಿಸಿ ಬಿಸಿಯಾದ ಮುದ್ದೆ ಒಟ್ಟಿಗೆ ಈ ಮಸ್ಸೊಪ್ಪನ್ನು ರುಚಿಸಿ ನೋಡೋಣ. ತುಂಬ ತಿಕ್ಕಾಗಿ ಬಂದಿದೆ ಮಸ್ಸೊಪ್ಪು. ಸೊ ತೆಂಗಿನಕಾಯಿ ಬಳಸಿರೋದ್ರಿಂದ ಒಳ್ಳೆ ತಿಕ್ನೆಸ್ ಬಂದಿದೆ ಅಂತ ನಾವು ಹೇಳ್ಬೋದು. ಆಹಾ, ಬಿಸಿ ಬಿಸಿ ಮುದ್ದೆ ಒಟ್ಟಿಗೆ ಮಸ್ಸೊಪ್ಪನ್ನು ತಿಂದಾಗ ಸಿಗುತ್ತಲ್ಲ ಆ ಫೀಲು, ಅದನ್ನು ವರ್ಣಿಸೋಕ್ಕಾಗೋದಿಲ್ಲ. ಸ್ವರ್ಗ ರೀ, ಸ್ವರ್ಗ. ಅದರಲ್ಲೂ ಚೆನ್ನಾಗಿ ಹಸುವಾಗಿರಬೇಕು, ಆವಾಗ ಬಿಸಿ ಬಿಸಿ ಮುದ್ದೆ ಮಸ್ಸೊಪ್ಪು ಸಿಕ್ಬಿಟ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಆ ಥರ. ಸೊ ಸೊಪ್ಪಿನ ಫ್ಲೇವರು ಅದ್ಭುತ ಅಂತ ಅನ್ನಿಸ್ತಾ ಇದೆ. ಸೊಪ್ಪು ಪ್ರಾಥಮಿಕ ಹಂತದಲ್ಲಿ ಹಾಕಿದಂತಹ ಜೀರಿಗೆ, ಮೆಣಸು, ಹಸಿ ಖಾರ ಇದೆಲ್ಲವನ್ನು ಚೆನ್ನಾಗಿ ಹೀರ್ಕೊಂಡಿದೆ. ಮತ್ತು ಬದನೆಕಾಯಿ ಹಾಗೆಯೇ ಆಲೂಗಡ್ಡೆಯನ್ನು ಏನು ಹಾಕಿದ್ರಲ್ಲ ಅದು ಕೂಡ ಚೆನ್ನಾಗಿ ಕುದ್ದು ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಜೊತೆಗೆ ಬೇಳೆ, ತೊಗರಿಬೇಳೆ ಫ್ಲೇವರ್ ಇದೆಯಲ್ಲ ಅದು ಕೂಡ ಈ ಮಸ್ಸೊಪ್ಪಿಗೆ ಒಳ್ಳೆ ತಿಕ್ನೆಸ್ ಕೊಡ್ತಾ ಇದ್ದು ಅದ್ಭುತವಾದ ರುಚಿ ಕೊಡ್ತಾ ಇದೆ. ಆಹಾ, ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ಜೊತೆಗೆ ಈ ರೀತಿಯಾದಂತಹ ಸೊಪ್ಪು ಹಾಗೆ ಕಾಳಿನ ಪಲ್ಯ ಸಿಕ್ಬಿಟ್ರೆ ಇನ್ನೇನು. ಸೊ ಓವರಾಲ್ ಆಗಿ ಇದನ್ನು ಯಾವುದೇ ದೃಷ್ಟಿಯಿಂದ ನಾವು ನೋಡಿದರೂ ಕೂಡ ಸಾಕಷ್ಟು ಆರೋಗ್ಯಕರವಾದಂತಹ ಆಹಾರ ಇದು. ನೀವು ಕೂಡ ಒಮ್ಮೆ ಇಲ್ಲಿಗೆ ಬಂದುಬಿಟ್ಟು ಬಿಸಿ ಬಿಸಿಯಾದ ಮುದ್ದೆ ಹಾಗೂ ಮಸ್ಸೊಪ್ಪನ್ನು ಸೌದು ನೋಡಿ ಖಂಡಿತವಾಗ್ಲೂ ನೀವು ಇದರ ಫ್ಯಾನ್ ಆಗಿ ಹೋಗ್ತೀರಾ. ಇದ್ರ ಜೊತೆಗೆ ಬಿಸಿ ಬಿಸಿಯಾದ ಅನ್ನ ಹಾಕ್ಸ್ಕೊಂಡು ಬಂದಿದ್ದೀನಿ. ನೋಡೋಣ ಅನ್ನದ ಜೊತೆಗೆ ಇದು ಯಾವ ರೀತಿ ರುಚಿ ಕೊಡುತ್ತೆ ಅಂತ ತಿಂದುಬಿಟ್ಟು ಹೇಳ್ತೀನಿ. ಸೊ ಅನ್ನದ ಜೊತೆಗೂ ಅಷ್ಟೇ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ, ಅದ್ಭುತವಾದ ರುಚಿಯನ್ನು ಕೂಡ ಕೊಡ್ತಾ ಇದೆ. ವಿಶೇಷವಾಗಿ ಇದಕ್ಕೇನು ಆಹಾ ಬದನೆಕಾಯನ್ನು ಹಾಕಿದಾರಲ್ಲ ಅದನ್ನು ತುಂಬ ಸಮೇತ ಹಾಕಿದ್ದಾರೆ. ಯಾಕೆ ಅಂತಂದರೆ ಆ ತುಂಬನ್ನು ಹಿಡ್ಕೊಂಡು ಈ ರೀತಿ ತಿನ್ನೋದಕ್ಕೆ ಅನುಕೂಲ ಆಗಲಿ ಅಂತ. ಸೊ ಆಲೂಗಡ್ಡೆ ಆಗಿರಬಹುದು, ಬದನೆಕಾಯಿ ಆಗಿರಬಹುದು, ಎರಡೂ ಕೂಡ ಇದರ ರಸದಲ್ಲಿ ಚೆನ್ನಾಗಿ ಬೆಂದು ಒಳ್ಳೆ ರುಚಿ ಕೊಡ್ತಾ ಇವೆ. ಆಹಾ, ಯಾವುದೇ ಊಟ ಆಗಿರಲಿ, ಅದೆಷ್ಟೇ ಮುದ್ದೆ ಅಥವಾ ಎಷ್ಟೇ ಚಪಾತಿನ ನಾವು ತಿಂದಿರಲಿ, ರೊಟ್ಟಿಗಳನ್ನು ತಿಂದಿರಲಿ, ಕೊನೆಗೆ ಒಂದು ತುತ್ತಾದರೂ ಬಿಸಿ ಬಿಸಿಯಾದಂತಹ ಅನ್ನ ಬಿದ್ದುಬಿಟ್ರೆ ಆವಾಗಲೇ ಅಲ್ವಾ ಒಂದು ಊಟ ಪೂರ್ಣ ಅಂತ ಕರೆಸ್ಕೊಳ್ಳೋದು. ಏನು ಹೇಳ್ತೀರಾ? ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ ಎರಡೂ ವ್ಯರ್ಥ ಅಂತ ಹೇಳಲಾಗುತ್ತೆ. ಹಾಗಾಗಿ ಊಟದ ಕೊನೆಯಲ್ಲಿ ಒಂದು ಸ್ವಲ್ಪ ಮಜ್ಜಿಗೆ ಇದ್ದರೆ ಅದರ ಮಾತೇ ಬೇರೆ. ಪಚನ ಕ್ರಿಯೆಗೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಇನ್ನೊಂದು ಮಜಾ ಏನು ಗೊತ್ತಾ, ಇಲ್ಲಿ ಮಜ್ಜಿಗೆ ಫ್ರೀ ರೀ. ಊಟ ತಗೊಂಡ್ರೆ ಕೊನೆಯಲ್ಲಿ ಸ್ವಲ್ಪ ಮಜ್ಜಿಗೆ ಕುಡಿಯೋದನ್ನು ಮರಿಬೇಡಿ. ಸೊ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ಇವರು ಹಾಗೆ ಸುಮ್ಮನೆ ಬಿಟ್ಟಿಲ್ಲ ಮಜ್ಜಿಗೆನ. ಅದಕ್ಕೂ ಅದ್ಭುತವಾಗಿ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಪ್ರತಿಯೊಂದನ್ನು ಹಾಕಿ ಒಳ್ಳೆ ರುಚಿಯಾಗಿ ಮಾಡಿದ್ದಾರೆ ಮಜ್ಜಿಗೆನ. ಆಹಾ, ಸೂಪರ್. ತುಂಬ ರಾಗಿ ಮುದ್ದೆ ಎಲ್ಲ ಹಳ್ಳಿ ಸ್ಟೈಲಲ್ಲಿ ಇರುತ್ತೆ. ಒರಿಜಿನಲ್ಲು ಏನು ಯಾವುದೇ ಒಂದು ಬೇರೆ ಥರ ಆರ್ಟಿಫಿಷಿಯಲ್ ಏನು ಇರಲ್ಲ. ತುಂಬ ನ್ಯಾಚುರಲ್ ಆಗಿರುತ್ತೆ, ತುಂಬ ಟೇಸ್ಟ್ ಆಗಿದೆ. ಮುದ್ದೆ ಒಂದೇ ಅಲ್ಲ, ಬೇರೆ ಐಟಮ್ಗಳು ಕೂಡ ತುಂಬ ಚೆನ್ನಾಗಿದೆ. ಚಿತ್ರಾನ್ನ ಆಗಲಿ ಮತ್ತು ಬೇರೆ ಯಾವುದೇ ಐಟಮ್ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ. ಚೈಲ್ಡ್ಹುಡ್ಡಲ್ಲಿ ನಮ್ಮಮ್ಮ ಮಾಡ್ತಾಯಿದ್ರು, ಅದೇ ನಾಪ್ಕ. ಓಕೆ, ಮನೆ ಊಟನೇ ನಾಪ್ಕ. ಓಕೆ, ತುಂಬ ಚೆನ್ನಾಗಿದೆ. ಎಸ್ ಸರ್. ನಾನು ಯೂಶಲಿ ಏನಂದರೆ ಎಲ್ಲರದ್ದು ಕೆಪಾಸಿಟಿ ಒಂದು ಮುದ್ದೆ 2 ಮುದ್ದೆ, ನಾನು 3 ಮುದ್ದೆವರೆಗೂ ಹೋಗುತ್ತೆ. ಓಕೆ, 2 ಪಾರ್ಸೆಲ್ ತೊಗೊಂಡಿದ್ದೀನಿ, ಒಂದು ಇಲ್ಲೇ ತಿಂತಾ ಇದ್ದೀನಿ ಟೇಸ್ಟ್ಗೋಸ್ಕರ. ಓಕೆ, ಎಸ್ ಸರ್. ಥ್ಯಾಂಕ್ ಯು ರಿವ್ಯೂ ತಿಳಿಸಿದ್ದಕ್ಕೆ. ಥ್ಯಾಂಕ್ ಯು. ಹ್ಯಾಪಿ ಈಟಿಂಗ್ ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರಕ್ಕೆ ಬಂದು ಇಲ್ಲಿಯ ಕೆಂಪೇಗೌಡ ಜೋಡಿ ರಸ್ತೆಯ ನಯಾರ ಪೆಟ್ರೋಲ್ ಬಂಕ್ ಎದುರುಗಡೆ ಇರುವಂತಹ ಬಿಡದಿ ತಟ್ಟೆ ಇಡ್ಲಿ ಹೋಟೆಲ್ನಲ್ಲಿ ಯಾವ ರೀತಿ ಮಸ್ಸೊಪ್ಪು ರೆಡಿಯಾಗುತ್ತೆ ಅಂತ ನೋಡಿದ್ವಿ. ಜೊತೆಗೆ ನಾನು ಇಲ್ಲಿಯ ರಾಗಿ ಮುದ್ದೆ, ಮಸ್ಸೊಪ್ಪು, ಕಾಳು ಪಲ್ಯ ಯಾವ ರೀತಿ ರುಚಿಸುತ್ತೆ ಅಂತ ತಿಂದುಬಿಟ್ಟು ಕೂಡ ತಮಗೆ ತಿಳಿಸ್ದೆ. ನಿಮಗೂ ಕೂಡ ಅವಕಾಶ ಸಿಕ್ಕಾಗ ಒಮ್ಮೆ ನೀವು ಕೂಡ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿಯ ಅದ್ಭುತವಾದ ತಿನಿಸುಗಳನ್ನು ತಿಂದು ನೋಡೋದನ್ನು ಮರಿಬೇಡಿ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಇನ್ನೂ ಕೂಡ ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.